ಕ್ಯಾಬಿನೆಟ್ ಇದೆ ಸರ್, ಇದು ಕೂಡ ಬಲಗೈ ಎಡಗೈ ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟ್ ಇದೆ, 4 ಗಂಟೆ ಇತ್ತು, 4 ಗಂಟೆ ಚರ್ಚೆ ಮಾಡ್ತೀವಿ. ಸ್ವಾಮೀಜಿ ಒಬ್ರು ತಮ್ಮ ಬಳಿ ಬಂದಿದ್ರು, ಮಠದ ಪ್ರಮುಖ ಸ್ವಾಮೀಜಿ ಒಬ್ರು ನಮ್ಮ ಬಳಿ ಬಂದಿದ್ರು. ಮಹಿಳೆಯರ ಏನು ಹನಿ ಟ್ರ್ಯಾಪ್ ಆಗಿದೆ. ಸ್ವಾಮೀಜಿ ಸರ್ ಒಬ್ರು ಲಿಂಗಾಯತ ಮಠದ ಸ್ವಾಮೀಜಿ ಅವರು ತಮ್ಮನ್ನು ಅಪ್ರೋಚ್ ಆಗಿದ್ರಂತೆ. ನಿಜ ನನಗೆ ಗೊತ್ತಿಲ್ಲ, ಯಾರು ಅಪ್ರೋಚ್ ಆಗಿಲ್ಲ. ಅಪ್ರೋಚ್ ಆಗಿಲ್ಲ ಅಂತ ಹೇಳ್ತಾರೆ, ನನಗೆ ಅಪ್ರೋಚ್ ಆಗಿಲ್ಲ ಅಂತ ಹೇಳ್ತಾರೆ. ಸರ್, ಇವತ್ತು ಸಿಎಂ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ, ತಾವೇನಾದ್ರು ಹೋಗ್ತೀರಾ? ಸಿಎಂ ಅವರು ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ, ತಾವೇನಾದ್ರು ಹೋಗ್ತೀರಾ? ಸಿಎಂ ಡಿನ್ನರ್ ಮೀಟಿಂಗ್ ಕರೆದು ಅವ್ರಿಗೆ ಹೋಗ್ತೀವಿ. ಹಾಂ ಸರ್, ಇವತ್ತು ಸಿಎಂ ಮೀಟಿಂಗ್ ಕರೆದು ಹೋಗ್ತೀವಿ, ಡಿಸಿಎಂ ಡಿನ್ನರ್ ಮೀಟಿಂಗ್ ಕರೆದು ಹೋಗ್ತೀವಿ. ಅದಕ್ಕೆ ನಾನು ಪಾರ್ಟಿದಾಗ ಸಿಎಂ ಬದಲಾವಣೆ ಸಾಕಷ್ಟು ಸಿಎಂ ಬದಲಾವಣೆ ಚರ್ಚೆ ಆಗ್ತಿರುವ ಸರ್. ಅಂತರ ಬಜೆಟ್ ಆಗುತ್ತೆ, ಬದಲಾವಣೆ ಕೇವಲ ಮಾಧ್ಯಮದಲ್ಲಿ ನಡೀತಾ ಇದೆ. ಸರ್, ಕೆಪಿಎಸ್ಸಿ ಆರೋಪ ಕೇಳಿ ಬಂದಿದೆ. ಕೆಪಿಎಸ್ಸಿ ಎಕ್ಸಾಮ್ ಏನು ಅಕ್ರಮ ಆಗುತ್ತೆ ಆರೋಪ ಕೇಳಿ ಸರ್ಕಾರ ಅದ್ರ ಬಗ್ಗೆ ಸರ್. ಸಿದ್ದರಾಮಯ್ಯವರೇ ಮುಂದುವರ್ತಾರೆ ಸರ್ 5 ವರ್ಷ. ಸಿದ್ದರಾಮಯ್ಯವರೇ 5 ವರ್ಷ ಮುಂದುವರ್ತಾರೆ. ನಮ್ಮ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಮಾತು ಹೇಳಿದ್ದಾರೆ. ನಮ್ಮ ಪಕ್ಷದ ಹೈಕಮಾಂಡ್ ಸುಪ್ರೀಂ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, CWC ಅವ್ರು ಏನೇನು ನಿರ್ಣಯ ಮಾಡ್ತಾರೆ ಅದು ಫೈನಲ್. ಅವ್ರು ನಿರ್ಣಯ ಮಾಡಿದ್ರು ನಾನು ಮುಖ್ಯಮಂತ್ರಿಗಳು ಹೇಳೋದಲ್ಲ. ನಿಮಗೇನು ಪ್ರಾಬ್ಲಮ್ ಇಲ್ಲ ಸರ್? ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಕೆಲವು ನಾಯಕರ ಆರೋಪ ಸರ್. ಫೋನ್ ಟ್ಯಾಪಿಂಗ್ ಏನಾಗ್ತಲ್ಲ ಡ್ಯಾಮ್ ಎತ್ತರಕ್ಕೆ ಆಂಧ್ರ ಕೂಡ ತೆಲಂಗಾಣ ಕೂಡ ವಿರೋಧ ಮಾಡ್ತಿರೋದು ಸ್ವಾಭಾವಿಕವಾಗಿ ವಿರೋಧ ಮಾಡ್ಕೋತಾ ಬಂದಿದ್ದಾರೆ. ಅದಕ್ಕೆ ಮಾತು ಕೊಡಬೇಕಾಗಿದೆ. ನಾವೀಗ ನಮ್ಮ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ. ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು. ನಮ್ಮ ಸುಪ್ರೀಂ ಕೋರ್ಟ್ ಕೇಸ್ ಮಾಡಿದೆ. ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು MP ಇದಾರಲ್ಲ, MP ಶೆಟ್ಟರ್ ಅವ್ರನ್ನ ಒಳಗೊಂಡು, ಬೊಮ್ಮಾಯಿ ಅವ್ರು ಒಳಗೊಂಡು ಕೇಂದ್ರ ಸರ್ಕಾರಕ್ಕೆ ಹೇಳಿ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಬೇಕು. ಯಾವ ರೀತಿ ಮಾದಾಯದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಯ್ತಲ್ಲ, ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ಇತ್ಯರ್ಥ ಆಗ್ತದೆ. ನಮ್ಮ MP ಯಾರು ಮಾತಾಡೋದೇ ಇಲ್ಲ, ಸುಮ್ಮನೆ ಇರ್ತಾರೆ. ನರೇಂದ್ರ ಮೋದಿ ಅವ್ರು ಹೋಗ್ಬೇಕು ಕಲಿತಾರೆ, ಅನ್ಸಾಯ್ತಾರೆ ಸರ್. ಹೀಗಾಗಿ ಆಮೇಲೆ ಅವ್ರ ಜೊತೆ ನಾವೇನು ಮಾಡಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ನಮ್ಮ ಒತ್ತಾಯ ಕೇಂದ್ರ ಸರ್ಕಾರ ಮೇಲೆ ಇರ್ತದೆ. ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ ಈಗ ನಾಗರ ಪ್ರಕ್ರಿಯೆ ಪ್ರಾರಂಭಿಸಿದ್ದೀವಿ. ಈಗಾಗಲೇ 40 ಲಕ್ಷ 30 ಲಕ್ಷ ಏನು ಮುಳುಗಡೆ ಆಗ್ತದೆ ಭೂಮಿಗಳಿಗೆ ಮತ್ತು ಕಾಲುವೆಗಳಿಗೆ ಇರ್ತದಂಥದ್ದು ನಮ್ಮ ಒಂದು ಐತಿಹಾಸಿಕ ನಿರ್ಣಯನ ನಮ್ಮ ಕೇಂದ್ರ ಸರ್ಕಾರ, ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಸರ್. ಬಜೆಟ್ನಲ್ಲಿ ಕೈಗಾರಿಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಏನಿದೆ ಪ್ರತ್ಯೇಕವಾಗಿ ಕೈಗಾರಿಕೆಗಳು ಏನಾದ್ರು ಬರ್ತಾವೆ? ನಮ್ಮ ನಿಲುವಿದೆ ನಿಶ್ಚಿತವಾಗಿ. ಚಿಕ್ಕೋಡಿ ಜಿಲ್ಲಾ ಕೂಡ ಬೆಂಬಲ ಇದೆ. ನಾನು ಗಣೇಶ್ ಹುಕ್ಕೇರಿಯವರು ಉಪಚುನಾವಣೆ ನಾನು ಕೂಡ ಇದು ಭರವಸೆ ಕೊಟ್ಟಿದ್ದೇನೆ. ವಿಜೇಂದ್ರ ಅವರು ಬಂದಿದ್ರು ಸರ್. ನಾಲಾಯಕ್ ಸರ್ಕಾರ ಅಂತೇಳಿ ಆರೋಪ ಮಾಡ್ತಾರೆ ಸರ್. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್, ಬೆಲೆ ಏರಿಕೆ ಸರ್ಕಾರ ಇದು 6ನೇ ಗ್ಯಾರಂಟಿ, ಬೆಲೆ ಏರಿಕೆ 6ನೇ ಗ್ಯಾರಂಟಿ ಹೇಳಿ ಅವ್ರು ಯಾವ ಪಕ್ಷನಾಗಿದ್ದಾರಲ್ಲ, ಈಗ ಅವ್ರು ಯಾರು ಒಪ್ತಾ ಇಲ್ಲ. ಒಂದೇದ್ದು ಮೊದಲ ಬಾರಿ ಶಾಸಕರಾದವ್ರನ್ನ ಅಧ್ಯಕ್ಷ ಮಾಡಿದ್ರು ಪುತ್ರ ವ್ಯಾಮೋಹದಿಂದ